ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಅಡ್ಡಾಗದನಿ ಪಕ್ಷದಿಂದ ಮಾಡೋ ಪಕ್ಷನ ನಮಗೆ ದೂರ ಇಟ್ಟರೆ ಆ ಮುಂದೆ ವಿಚಾರ ಮಾಡ್ತೇವೆ. ಕಾರ್ಯಕರ್ತರು ಕರೆದು ತಾಲೂಕು ತುಂಬ ಏನು ಮಾಡಬೇಕು ಅದ್ರ ವಿಚಾರ ಮಾಡಿ ಡಿಸಿಷನ್. ಅದು ನಮ್ಮ ಜನ ಮುಖ್ಯ. ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಚುನಾವಣೆಗಳ ಬಗ್ಗೆ ಮಾಜಿ ಸಚಿವ ಎಬಿ ಪಾಟೀಲ್ ನಿಲುವು ಏನು? ನಾನು ಕಾಂಗ್ರೆಸ್ ಪಕ್ಷದವನೇ. ಪಕ್ಷದ ಸಿದ್ಧಾಂತ ಚಿಹ್ನೆಯಿಂದ ಚುನಾವಣೆ ಎಂದ ಮಾಜಿ ಸಚಿವ ಎಬಿ ಪಾಟೀಲ್. ಸತೀಶ್ ಜಾರಕಿಹೊಳಿ ಸಹಕಾರ ಕೊಟ್ರೆ ಸಹಕಾರ ಕೊಡ್ತೀನಿ, ಕಾರ್ಯಕರ್ತರೇ ನಮ್ಮ ದೇವರು ಎಂದ ಮಾಜಿ ಸಚಿವ ಎಬಿ ಪಾಟೀಲ್. ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ನಗರಸಭೆ ಇರೋದಲ್ಲ ಸಿಂಬಲ್ ಮೇಲೆ ಇರ್ತಾವ. ನಾ ಪಾರ್ಟಿ ಮೇಲೆ ಬರ್ತೀವಿ, ಕಾಂಗ್ರೆಸ್ ಪಾರ್ಟಿಗೆ ಇದೀನಿ. ಅಂದ್ರೆ ಸತೀಶ್ ಜಾರಕಿಹೊಳಿ ಜೊತೆ ಕೂಡಿ ಇದನ್ನ ತಾವು ಮಾಡ್ತಿರೋ ಅಥವಾ ಚುನಾವಣೆ ಹೇಗೆ? ಸತೀಶ್ ಜಾರಕಿಹೊಳಿ ನಾವು ಸ್ಟ್ಯಾಂಡ್ ಒಂದೇ, ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡೋದು. ಸತೀಶ್ ಸಹಕಾರ ಇವತ್ತು ಸಹಕಾರ ಕೊಟ್ಟ ಸಹಕಾರ ಕೊಡ್ಲಿ, ನಾವು ಅವರು ಸಹಕಾರ ಕೊಡ್ತೀವಿ ಇಷ್ಟೇ. ಸತೀಶ್ ಸಹಕಾರ ಇವತ್ತು ಸಹಕಾರ ಕೊಟ್ಟ ಸಹಕಾರ ಕೊಡ್ಲಿ, ನಾವು ಅವರು ಸಹಕಾರ ಕೊಡ್ತೀವಿ ಇಷ್ಟೇ. ಅಂದ್ರೆ ಒಟ್ಟಿನೊಳಗೆ ಇಬ್ರು ಕುಡ್ಕೊಂಡು ಈ ಒಂದು ಚುನಾವಣೆ ಎದುರಿಸ್ತಾರೆ. ಅವ್ರ ಮನಸ್ಸು ಮಾಡ್ಬೇಕಲ್ಲ. ಇಲ್ಲ, ಒಂದು ಏನಾಗಿದೆ ಅಂದ್ರೆ ಈ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಕಾರ್ಯಕರ್ತರ ಸ್ವಲ್ಪ ಗೊಂದಲದಾಗ ಅದಾರ ಸರ್. ಯಾರು ಗೊಂದಲದಾಗಿಲ್ಲ, ಕಾರ್ಯಕರ್ತರು ಏನಿಲ್ಲ. ಸೋಕಾಲ್ ಲೀಡರ್ಸ್ ಅಂತ ಹೇಳದಾರ, ಇವ್ರು ಗೊಂದಲದಾಗತ್ತಾರ, ಇವ್ರು ಕೆಡ್ಸಕತ್ತಾರ. ಯಾರು ಗೊಂದಲದಾಗಿಲ್ಲ, ಕಾರ್ಯಕರ್ತರು ಏನಿಲ್ಲ. ಸೋಕಾಲ್ ಲೀಡರ್ಸ್ ಅಂತ ಹೇಳದಾರ, ಇವ್ರು ಗೊಂದಲದಾಗತ್ತಾರ, ಇವ್ರು ಕೆಡ್ಸಕತ್ತಾರ. ಜನ ನಮ್ಮ ಕಡೆ ಅಂದಾರ, ಮತದಾರ ನಮ್ಮ ಕಡೆ ಅಂದಾರ, ಅವರ ನಮ್ದೇ. ಜನ ನಮ್ಮ ಕಡೆ ಅಂದಾರ, ಮತದಾರ ನಮ್ಮ ಕಡೆ ಅಂದಾರ, ಅವರ ನಮ್ದೇ. ಯಾವ್ದು ಗೊಂದಲ ಇಲ್ಲ ಅಂತಾರೆ ಸರ್. ಎಲ್ಲ ಕಾಂಗ್ರೆಸ್ ಜೊತೆ ಅದಾರ ಕಾರ್ಯಕರ್ತರು, ನಿಮ್ ಜೊತೆ ಅದಾರ. ನಮ್ಮ ಮೊದಲಿಂದ ಏನದಾರ ಎದಾರ ಜನ ಅದಾರ. ಕೆಲವೊಂದು 4-5 ಚಂದ್ರ ಪುಟಾರಗಳು ಹೋಗಿರ್ತಾವಲ್ಲ, ದೊಡ್ಡ ಲೀಡರ್ಸಿಗೆ ಅಂತಾನು. ಅವ್ರು ಮಕ್ಕಳ ಸಲುವಾಗಿ ಏನೋ ಕಾರಣ ಸಲ ಹೋಗಿರ್ತಾರ. ಕೆಲವೊಂದು 4-5 ಚಂದ್ರ ಪುಟಾರಗಳು ಹೋಗಿರ್ತಾವಲ್ಲ, ದೊಡ್ಡ ಲೀಡರ್ಸಿಗೆ ಅಂತಾನು. ಅವ್ರ ಮಕ್ಕಳ ಸಲುವಾಗಿ ಏನೋ ಕಾರಣ ಸಲ ಹೋಗಿರ್ತಾರ. ಮೇ ಒಳಗ ಇವತ್ತು ಚುನಾವಣೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಥವಾ ಗ್ರಾಮ ಪಂಚಾಯತಿ, ಮುನ್ಸಿಪಾಲಿಟಿಗಳು ಆಗುವ ಸಾಧ್ಯತೆಗಳು ಭಾಳ. ಯಾವ ಪಾರ್ಟಿನೂ ಪ್ರಶ್ನೆ ಬಂದಿಲ್ಲ. ಯಾವ ಪಾರ್ಟಿಯಾಗಿದ್ದೀರಿ? ತಾವು ಕಾಂಗ್ರೆಸ್ ಪಕ್ಷದ. ಕಾಂಗ್ರೆಸ್ ನಾವು ಪಾರ್ಟಿಯಿಂದ ಮಾಡೋಣ. ಆದ್ರೆ ಈಗಾಗಲೇ ತಾವು ಕತ್ತಿಯವರು ಕ್ಷೇತ್ರ ತುಂಬೆಲ್ಲ ತಿರುಗಾಡ್ತಾ ಇದ್ದಾರೆ. ಸಹಕಾರ ರಂಗದಲ್ಲಿ ತಾವು ಒಂದೇ ಇದರಲ್ಲಿ ಚುನಾವಣೆ ಮಾಡಿದಿರಿ, KEB ಆಗಲಿ ಇನ್ನಿತರ ಆಗಲಿ. ಆದರೆ ಈಗ ಪಕ್ಷದ್ದು ಈಗ ಚುನಾವಣೆ, ಈಗ ಯಾವುದು ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಗ್ರಾಮ ಪಂಚಾಯತಿ ಆಗಲಿ, ತಾವು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರನ್ನು ಇದನ್ನು ಮಾಡ್ತಿರೋ ಅಥವಾ ಹೇಗೆ? ಈಗ ನಾನು ಕಾಂಗ್ರೆಸ್ ಪಕ್ಷ. ಈಗ ರಮೇಶ್ ಕತ್ತಿ ಅವರು ಕೂಡ ಯಾಕೆ ಕೂದ್ದು ನಾವು? ಯಾವ ಚುನಾವಣೆ ಇದು? KEB ಇರಲಿ, ಸಹಕಾರ ಸಂಘಗಳ ಚುನಾವಣೆ. ಯಾರು ಮೊದಲು ಕೂಡ್ರು? ಜೊಲ್ಲೆಯರು ಕೂಡ ಕೂಡ್ಯಾರ. ಸತೀಶ್ ಜಾರಕಿಹೊಳಿ ಅವರು ಕೂಡಿದ್ದಾರೆ. ಜೊಲ್ಲೆಯರು ಕೂಡ ಕೂಡ್ಯಾರ. ಸತೀಶ್ ಜಾರಕಿಹೊಳಿ ಅವರು ಕೂಡಿದಾರ. ಸತೀಶ್ ಜಾರಕಿಹೊಳಿ ಕೂಡ್ರೆ ಅವ್ರು ಯಾವ ಪಾರ್ಟಿ ಮಾಡೋರು? ಆ ಒಂದು ಕಾರಣ ಸಲುವಾಗಿ ನಾರ ಸತೀಶ್ ಜಾರಕಿಹೊಳಿ ಕೂಡ್ರೆ ಅವ್ರು ಯಾವ ಪಾರ್ಟಿ ಮಾಡೋರು? ಆ ಒಂದು ಕಾರಣ ಸಲುವಾಗಿ ನಾನು ರಮೇಶ್ ಕತ್ತಿ ಕೂರ್ದೀವಿ. ನಾನು ಆದರೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರ ಬಳಿ 3 ಸಲ ಹೋಗಿ ನಾವು ನೀವು ಕೂಡಿ ಮಾಡೋದು. ಆಗ ಯಾರನ್ನು ತಗೊಂಡು ಮಾಡ್ರಿ? ಅವರು BJP ಕ್ಯಾಂಡಿಡೇಟ್ಗಳನ್ನ ತಗೊಂಡ್ರು. ಅದನ್ನು ಒಡ್ಸ್ಕೊಂಡು ಚೇರ್ಮನ್ ಮಾಡ್ರಲ್ಲ. ಯಾರಿಗೆ? ಜಯಗೌಡ ಪಾಟೀಲ್, ಶಶಿರಾಜ್ ಪಾಟೀಲ್, ಎಲ್ಲ ಡೈರೆಕ್ಟರ್ಸು ಯಾವ ಪಾರ್ಟಿ ಆಗಿದ್ರು ಅವರು? ಬಿಜೆಪಿ ಇದ್ದಾಗ ಅವ್ರನ್ನ ಒಡ್ಸ್ಕೊಂಡು ನೀವು ಚೇರ್ಮನ್ ಮಾಡ್ರಿ. BJP ಇದ್ರೆ ಅವ್ರು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆಗ್ಯಾರೇನ? ಆ ಮೂವ್ಮೆಂಟ್ಗೆ ನಾಗಿಲ್ಲ, ಅವ್ರು ಬಿಡಾಕ್ ಬರ್ದ್ರು. ಇದೇ ಸತೀಶ್ ಜಾರಕಿಹೊಳಿ ಹೇಳಿರಲ್ಲ, ಬಿಡುತ್ತಿದ್ವಿ ನಾವು. ಮತ್ತು ಯಾವಾಗ ಇವರು ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ತಿರುಗಾಡಕತ್ತರು.
ಅನಿವಾರ್ಯ ಬಂತು. ರಮೇಶ್ ಕತ್ತಿಯವರು ನಮ್ಮ ಮನೆಗೆ ಬಂದರು, ನಿಖಿಲ್ ಕತ್ತಿನೂ ಬಂದರು. ಬಂದಾಗ ನಾವು ನೀವು ಕೂಡಿ ಮಾಡಿದ್ರು, ಹಿಂದೆ ತಪ್ಪಾಗೈತಿ, ಎಲ್ಲರೂ ಕೂಡಿ ಮಾಡಿದ್ರು ಅಂದ್ಕೊಳ್ಳಿ. ಆಯ್ತಪ್ಪ, ತಾಲೂಕು ಹಿತದೃಷ್ಟಿ ಇತ್ತು, ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಹಿತದೃಷ್ಟಿ ಇತ್ತು. ಸರ್ಕಾರವನ್ನು ಏನಾದರೂ ಉಳಿಬೇಕು, ನಮ್ಮ ತಾಲೂಕಕ್ಕೆ ಉಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡಿ ತಪ್ಪೇನೈತಿ ಅವ್ರು ಮಾಡಿದ ತಪ್ಪಲ್ಲ ನಮ್ಮನೆ ಹಾಕಿ ಹೇಳ್ತೀವಿ ಪತ್ರಿಕೆ. ಅಲ್ಲ, ಸಹಕಾರ ತತ್ವ ಉಳಿಬೇಕಂತ ಅವಾಗ ನೀವು ಮಾಡಿದ್ರಿ ಕೂಡಿ. ಇವಾಗ ಪಕ್ಷದ ಈಗ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ನಾನ್ ಪೊಲಿಟಿಕಲ್, ಪಕ್ಷ ಸಿಂಬಲ್ ಇರೋದಿಲ್ಲ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಇರೋದವಲ್ಲ ಸಿಂಬಲ್ ಮೇಲೆ ಇರ್ತಾವ. ನಾ ಪಾರ್ಟಿ ಮೇಲೆ ಬರ್ತೀವಿ, ಕಾಂಗ್ರೆಸ್ ಪಾರ್ಟಿಗೆ ಇದೀನಿ. ಅಂದ್ರೆ ಸತೀಶ್ ಜಾರಕಿಹೊಳಿ ಜೊತೆ ಕೂಡಿ ಇದನ್ನ ತಾವು ಮಾಡ್ತಿರೋ ಅಥವಾ ಚುನಾವಣೆ ಹೇಗೆ? ಸತೀಶ್ ಜಾರಕಿಹೊಳಿ ನಾವು ಸ್ಟ್ಯಾಂಡ್ ಒಂದೇ, ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡೋದು. ಸತೀಶ್ ಸಹಕಾರ ಇವತ್ತು ಸಹಕಾರ ಕೊಟ್ಟ ಸಹಕಾರ ಕೊಡ್ಲಿ, ನಾವು ಅವರು ಸಹಕಾರ ಕೊಡ್ತೀವಿ ಇಷ್ಟೇ. ಸತೀಶ್ ಸಹಕಾರ ಇವತ್ತು ಸಹಕಾರ ಕೊಟ್ಟ ಸಹಕಾರ ಕೊಡ್ಲಿ, ನಾವು ಅವರು ಸಹಕಾರ ಕೊಡ್ತೀವಿ ಇಷ್ಟೇ. ಅಂದ್ರೆ ಒಟ್ಟಿನೊಳಗೆ ಇಬ್ರು ಕುಡ್ಕೊಂಡು ಈ ಒಂದು ಚುನಾವಣೆ ಎದುರಿಸ್ತಾರೆ. ಕೊಡ್ತೇವಲ್ಲ, ಅವ್ರ ಮನಸ್ಸು ಮಾಡ್ಬೇಕಲ್ಲ. ಅಲ್ಲ, ಅವರು ಕಾಂಗ್ರೆಸ್ ಪಕ್ಷದವ್ರೆ, ತಾವು ಕಾಂಗ್ರೆಸ್ ಪಕ್ಷದವ್ರೆ. ನಮ್ಮ ಕ್ಷೇತ್ರಕ್ಕೆ ಬಿಟ್ಟೆ ನಾಯಿಸಿದ್ದು. ನಮ್ಮ ಕ್ಷೇತ್ರಕ್ಕೆ ಎಣದಾರ ಯಾಕೆ ಬರಕ್ ಕೊಡ್ಲಿ? ನಮ್ಮ ಕ್ಷೇತ್ರಕ್ಕೆ AB ಪಾಲಿಲ್ಲ. ನಾವೇನು ಹೇಳ್ತೀವಿ, ಇಲ್ಲ ನಮಗೆ ದೂರ ಸರಕತ್ತರು ಅಥವಾ ಏನೇ ಪಕ್ಷದಿಂದ ಏನೇ ಆಗ ವಿಚಾರ ಮಾಡೋದಿಲ್ಲ. ತಮ್ಮ ಉಮೇದುವಾರರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ತಮ್ಮ ಒಂದು ನಿಲುವು ಏನು ಸರ್? ಆಗ ಈಗ ಯಾಕೆ ಹೇಳ ಆಗ ಮುಂದೆ ಬಂದಾಗಿದ್ದೆ ಮಾಡೋದು. ನೀವು ಅಂದ್ರೆ ಪಕ್ಷದಿಂದನೇ ನೀವು ಚುನಾವಣೆ ಅಡ್ಡಾಗದನಿ ಪಕ್ಷದಿಂದ ಮಾಡೋ ಪಕ್ಷನ ನಮ್ಮನ್ನು ದೂರ ಇಟ್ಟರೆ ಆಗ ಮುಂದೆ ವಿಚಾರ ಮಾಡ್ತೇವೆ. ಕಾರ್ಯಕರ್ತರು ಕರೆದು ತಾಲೂಕು ತುಂಬ ಏನು ಮಾಡ್ಬೇಕು ಅದ್ರ ವಿಚಾರ ಮಾಡಿ ಡಿಸಿಷನ್. ನಮ್ಮ ಜನ ಮುಖ್ಯ. ಇಲ್ಲ, ಒಂದು ಏನಾಗಿದೆ ಅಂದ್ರೆ ಈ ಹುಕ್ಕೇರಿ ಮತ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸ್ವಲ್ಪ ಗೊಂದಲದಾಗ ಅದಾರ ಸರ್. ಯಾರು ಗೊಂದಲದಾಗಿಲ್ಲ, ಕಾರ್ಯಕರ್ತರು ಏನಿಲ್ಲ. ಸೋಕಾಲ್ ಲೀಡರ್ಸ್ ಅಂತ ಹೇಳದಾರ, ಇವ್ರು ಗೊಂದಲದಾಗತ್ತಾರ, ಇವ್ರು ಕೆಡ್ಸಕತ್ತಾರ. ಯಾರು ಗೊಂದಲದಾಗಿಲ್ಲ, ಕಾರ್ಯಕರ್ತರು ಏನಿಲ್ಲ. ಸೋಕಾಲ್ ಲೀಡರ್ಸ್ ಅಂತ ಹೇಳದಾರ, ಇವ್ರು ಗೊಂದಲದಾಗತ್ತಾರ, ಇವ್ರು ಕೆಡ್ಸಕತ್ತಾರ. ಜನ ನಮ್ಮ ಕಡೆ ಅದಾರ, ಮತದಾರ ನಮ್ಮ ಕಡೆ ಅದಾರ, ಅವರ ನಮ್ದೇ. ಜನ ನಮ್ಮ ಕಡೆ ಅದಾರ, ಮತದಾರ ನಮ್ಮ ಕಡೆ ಅದಾರ, ಅವರ ನಮ್ದೇ. ಯಾವುದು ಗೊಂದಲ ಇಲ್ಲ ಅಂತಾರೆ ಸರ್. ಎಲ್ಲ ಕಾಂಗ್ರೆಸ್ ಜೊತೆ ಏನದಾರ ಕಾರ್ಯಕರ್ತರು, ನಿಮ್ಮ ಜೊತೆ ಇದಾರೆ. ನಮ್ಮ ಮೊದಲಿಂದ ಏನದಾರ ಎದಾರ ಜನ ಅದಾರು. ಕೆಲವೊಂದು 4-5 ಚಂದ್ರ ಪುಟಾರಗಳು ಹೋಗಿರ್ತಾವಲ್ಲ, ದೊಡ್ಡ ಲೀಡರ್ಸಿಗೆ ಅಂತ ಅವ್ರು ರೊಕ್ಕ ಸಲುವಾಗಿ ಏನೋ ಕಾರಣ ಸಲುವಾಗಿ ಹೋಗಿರ್ತಾರ. ಕೆಲವೊಂದು 4-5 ಚಂದ್ರ ಪುಟಾರಗಳು ಹೋಗಿರ್ತಾವಲ್ಲ, ದೊಡ್ಡ ಲೀಡರ್ಸಿಗೆ ಅಂತ ಅವ್ರು ರೊಕ್ಕ ಸಲುವಾಗಿ ಏನೋ ಕಾರಣ ಸಲುವಾಗಿ ಹೋಗಿರ್ತಾರ.